2,93,000 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ 273% ಜಾಸ್ತಿ ಆಗಿದೆ. ಮತ್ತು ಗ್ರ್ಯಾಂಟಿನೇಡ್ ಆವಾಗ ಗ್ರ್ಯಾಂಟಿನೇಡು ಸುಮಾರು 51,000 ಕೋಟಿ ಇದ್ದಿದ್ದು ನಾವೀಗ 3 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಗ್ರ್ಯಾಂಟಿನೇಡ್ 2014ರಲ್ಲಿ 10 ವರ್ಷಗಳಲ್ಲಿ 60,000 ಕೋಟಿ ಕೊಟ್ಟಿದ್ದರು. ಈಗ 2,39,000 ಕೋಟಿ ಕೊಟ್ಟು ನಾವು 10 ವರ್ಷದ, ಈಗ 11ನೇ ವರ್ಷದ ಹೇಳಿಲ್ಲ. ಮತ್ತು 25-26ನೇ ಸಾಲಿನಲ್ಲಿ ಒಟ್ಟು ಇಲ್ಲಿವರೆಗೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ 16,000 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಇದರಲ್ಲಿ ಗ್ರ್ಯಾಂಟಿನೇಡು 2.56 lakh crores. ಇದು ಯಾರು ಮಾಡ್ತಾರೆ? ಫೈನಾನ್ಸ್ ಕಮಿಷನ್ದವರು. ಫೈನಾನ್ಸ್ ಕಮಿಷನ್ ನಾವು ಬಂದ ಮೇಲೆ ಆಡಿದ್ದ ಅಥವಾ ನೆಹರು ಕಾಲದಿಂದ ಇದ್ದಿದ್ದ ಇದು? ಮತ್ತು ಇದರಲ್ಲಿ ಸುಳ್ಳೇನು ಹೇಳ್ತಾರೆ? ಫೈನಾನ್ಸ್ ಕಮಿಷನ್ದವರು 5,000 ಕೋಟಿ ರೂಪಾಯಿ ಅಡಿಷನಲ್ ಹಾಕ್ಲಿಕ್ಕೆ ರೆಕಮೆಂಡೇಶನ್. ಎಲ್ಲಿತ್ತು ರೆಕಮೆಂಡೇಶನ್? ದಟ್ ಇಸ್ ನೋ ರೆಕಮೆಂಡೇಶನ್. ಜನಕ್ಕೆ ಸುಳ್ಳು ಹೇಳುವಂಥ ಒಬ್ಬ ನಿರ್ಲಜ್ಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ತಮ್ಮ ಆಮೇಲಿಂದ ಇದರ ಜೊತೆಗೆ ಅವರೇನೋ ಒಂದು ಫಿಗರ್ ಹೇಳ್ತಾರೆ, ನಮ್ಗೆ 11,000 ಕೋಟಿ ಬರಬೇಕಾಗಿತ್ತು ಅಂಥೇಳಿ. 11,641 ಕೋಟಿ ರೂಪಾಯಿಯನ್ನು 50 ವರ್ಷದವರೆಗೆ ಬಡ್ಡಿ ರಹಿತ ವಿತೌಟ್ ಇಂಟ್ರೆಸ್ಟ್ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ. 50 ವರ್ಷದವರೆಗೆ. 50 ವರ್ಷದ ನಂತರಂತೂ ನೀವು ಸಿದ್ದರಾಮಯ್ಯ ಇರೋದಿಲ್ಲ. ಈ 11,641 ಕೋಟಿ ರೂಪಾಯಿಯನ್ನು ನೀವು ಖರ್ಚು ಮಾಡ್ಬೇಕಲ್ಲ. ನೀವು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡೋದು ಕೊಟ್ಟಿವಿ. ನಿಮ್ಗೇನು ಮಾಡಿರಿ ಇನ್ಫ್ರಾಸ್ಟ್ರಕ್ಚರ್ ನೀವು? ಇದರ ಜೊತೆಗೆ ನಾವು 7,000 ಕೋಟಿ ರೂಪಾಯಿ 7,000 ಕಿಲೋಮೀಟರ್ ಅಡಿಷನಲ್ ರಸ್ತೆಯನ್ನು ಕಳೆದ 10 ವರ್ಷದೊಳಗೆ ಮಾಡಿದ್ವಿ. ನಿಮ್ಮ 60 ವರ್ಷದ ಕಾಂಗ್ರೆಸ್ ಟೈಮ್ದಲ್ಲಿ 6,000 ಕಿಲೋಮೀಟ್ರನ್ನು 3,000 ಕಿಲೋಮೀಟ್ರು ಆಗಿರಲಿಲ್ಲ ನ್ಯಾಷನಲ್ ಹೈವೇ. ಆನಂತರ ಈಗೇನು 11,641 ಕೋಟಿ ರೂಪಾಯಿ ನಾವು 50 ವರ್ಷ ಬಡ್ಡಿ ರಹಿತ ಸಾಲ ಕೊಟ್ಟಿವಿ. ಅದರೊಳಗೆ ಅದರದ್ದು ಸಂಪೂರ್ಣ ಬಡ್ಡಿಯ ಒಂದು ತುಂಬುವ ವ್ಯವಸ್ಥೆಯನ್ನು, ಇಂಟ್ರೆಸ್ಟ್ ತುಂಬುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆನಂತರ ಹಣಕಾಸು ಆಯೋಗಗಳು ಕಾಲಕ್ಕೆ ರೆಕಮೆಂಡೇಶನ್ ಮಾಡ್ತಾವೆ. ಅದರಲ್ಲಿ 12ನೇ ಹಣಕಾಸು ಆಯೋಗ ಇವ್ರ ಕಾಲದಾಗ 30.5% ಕೊಟ್ಟಿತ್ತು. ಆವಾಗೂ ಹಣಕಾಸು ಆಯೋಗಗಳು ಜಾಸ್ತಿ ರೆಕಮೆಂಡ್ ಮಾಡಿದ್ದು. ಇವರು ಆಯೋಗಕ್ಕೆ ಕಾಂಗ್ರೆಸ್ದವರು ಕೊಡೋದಿಲ್ಲ ಅಂತ ಹೇಳಿದರೆ. 13ನೇ ಹಣಕಾಸು ಆಯೋಗ 32%, 14ನೇ ಹಣಕಾಸು ಆಯೋಗ 42%. ನಾವು ಒಪ್ಪಿಕೊಂಡಿವಿ ಅದನ್ನು. 15ನೇ ಹಣಕಾಸು ಆಯೋಗ 41%. ಇದನ್ನು ನಾವು ಒಪ್ಪಿಕೊಂಡಿವಿ. ಜಮ್ಮು ಕಾಶ್ಮೀರದಲ್ಲಿ ಹೊಸ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದರಿಂದ